ನಮಸ್ತೆ ವೀಕ್ಷಕರೇ, ನಾನು ಮೈಥಿಲಿ ಮಿರಾಕಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇವತ್ತು ಯಾವ ವಿಷಯ ತಿಳಿಯೋಣ ಅಂದ್ರೆ 27 ನಕ್ಷತ್ರಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ನಕ್ಷತ್ರ ಬಗ್ಗೆ ಯಾವ ರೀತಿ ಮಾಹಿತಿ ಕೊಡ್ತೀನಿ ಅಂದ್ರೆ, ನೀವು ಅಶ್ವಿನಿ ನಕ್ಷತ್ರ ಆಗಿದೆ, ಯಾವ್ಯಾವ ನಕ್ಷತ್ರದಲ್ಲಿ ನೀವು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಸಕ್ಸಸ್ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿ ಯಾವ್ಯಾವ ನಕ್ಷತ್ರ ಬರುತ್ತೆ ಅಂತಂದ್ರೆ ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರ ಬರುತ್ತೆ. ಮೊದಲಿಗೆ ಅಶ್ವಿನಿ ನಕ್ಷತ್ರದ ಬಗ್ಗೆ ಹೇಳ್ತೀನಿ ನಾನು ನಿಮ್ಗೆ. ಮೇಷರಾಶಿಗೆ ಅಧಿಪತಿ ಬಂದು ಕುಜಗ್ರಹನೇ ಆಗಿರ್ತಾನೆ. ಆದ್ರೆ ನಕ್ಷತ್ರಕ್ಕೆ ಅಧಿಪತಿ ಬಂದು ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಕೇತು ಗ್ರಹ ಆಗಿರ್ತಾನೆ. ಅಶ್ವಿನಿ ನಕ್ಷತ್ರ ಬಂದು ದೇವಗಣ ಆಗಿರುತ್ತೆ. ಅಶ್ವಿನಿ ನಕ್ಷತ್ರದಲ್ಲಿ 4 ಪಾದಗಳಿರುತ್ತೆ. 4 ಪಾದದಲ್ಲಿ ನಿಮ್ಗೆ ಕೇತು ದಶ ಮಹಾದಶ ನಡೀತಾ ಇರುತ್ತೆ. 7 ವರ್ಷಗಳ ಕಾಲ ಕೇತು ದಶ ನಡೀತಾ ಇರುತ್ತೆ. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ಯಾವ್ಯಾವ ನಕ್ಷತ್ರದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಪ್ಪ ಅಂತಂದ್ರೆ, ನೀವುಗಳು ಇದ್ರಲ್ಲಿ ಯಾವ್ಯಾವ ಅಕ್ಷರಗಳು ಬರುತ್ತೆ ಅಂತಂದ್ರೆ ಚ, ಚೆ, ಚೋ ಬರುತ್ತೆ ಅಕ್ಷರಗಳು. ನೀವು ಯಾವ ಕೆಲಸ ಏನಾದ್ರೂ ಒಂದು ವಸ್ತು ತರೋದು, ಮಾಡೋ ಅಂಥದ್ದು ಏನೇ ಒಂದು ಮಾಡಿದ್ರು ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರಗಳಲ್ಲಿ ಅತಿ ಹೆಚ್ಚು ಮನೆಗೆ ಏನಾದ್ರೂ ದಿನಸಿ ಅಥವಾ ನೀವು ಏನಾದ್ರೂ ಕೆಲಸ ಮಾಡೋ ಅಂಥದ್ದು ಮಾಡಿದ್ರೆ ತುಂಬಾ ಶುಭವಾಗುತ್ತೆ. ಅದರಲ್ಲಿ ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರ, ಈ 3 ನಕ್ಷತ್ರ, ಶುಕ್ರನ ನಕ್ಷತ್ರ ಮತ್ತೆ ರಾಹು ನಕ್ಷತ್ರದಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡೋದ್ರಿಂದ, ಮತ್ತೇನೋ ಒಂದು ತರೋದ್ರಿಂದ, ಯಾವ್ದಾದ್ರು ಒಂದು ಹೊಸದಾಗಿ ನೀವು ಸ್ಟಾರ್ಟ್ ಮಾಡೋದ್ರಿಂದ ತುಂಬಾ ಹೆಚ್ಚು ಶುಭವನ್ನ ನೋಡ್ತೀರಾ ನೀವು. ಅದರ ಜೊತೆಗೆ ನಿಮ್ಗೆ ಇನ್ನು ಸ್ವಲ್ಪ ನಿಮ್ಗೆ ಇದಿಷ್ಟೇ ನಕ್ಷತ್ರದಲ್ಲೂ ಆಗಲ್ಲ, ಇನ್ನೇನಾದ್ರು ಅಂದ್ರೆ ಒಂದ್ ಸ್ವಲ್ಪ ತಕ್ಕ ಮಟ್ಟಿಗೆ ಅಂತಂದ್ರೆ ನಿಮ್ಗೆ ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರ ಕೂಡ ಆಗುತ್ತೆ. ಹಾಗೆ ಪುಷ್ಯ, ಅನುರಾಧ, ಪೂರ್ವಭದ್ರ ನಕ್ಷತ್ರಗಳು ಕೂಡ ನಿಮಗಾಗುತ್ತೆ. ಅಂದ್ರೆ ತುಂಬಾ ಅತಿ ಹೆಚ್ಚು ನೀವು ಶುಭ ಫಲವನ್ನ ಕಾಣ್ಬೇಕು ಅಂತಂದ್ರೆ ನೀವು ಭರಣಿ, ಪುಬ್ಬ, ಪೂರ್ವಾಷಾಢ, ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರದಲ್ಲಿ ಮಾಡ್ಬೇಕಾಗತ್ತೆ. ನೀವು ಕೇತುವಿನ ನಕ್ಷತ್ರದವರು ನೀವೇನಪ್ಪ ಮಾಡ್ಬೇಕು ಅಂತಂದ್ರೆ, ಅಶ್ವಿನಿ ನಕ್ಷತ್ರದವರು ಏನಾದ್ರೂ ಅಶ್ವಿನಿ ನಕ್ಷತ್ರ ಬಂದು ನಿಮ್ಮ ರಾಶಿಯಿಂದನೋ ಲಗ್ನದಿಂದನೋ 12ನೇ ಮನೆ, 6ನೇ ಮನೆ, 8ನೇ ಮನೆಯಲ್ಲಿ ಏನಾದ್ರೂ ಕುತ್ಕೊಂಡ್ರೆ ತುಂಬಾ ಶುಭ ಫಲವನ್ನ ಕೊಡ್ತಾನೆ. ಅವಾಗ ಅದಕ್ಕೆ ಏನಪ್ಪಾ ದಾನ ಮಾಡ್ಬೇಕು ಅಂದ್ರೆ, ಯಥೇಚ್ಛವಾಗಿ ಹುಳಿ ಕಾಳನ್ನ ನೀವು ದಾನ ಮಾಡ್ಬೇಕಾಗತ್ತೆ. ಅಶ್ವಿನಿ ನಕ್ಷತ್ರದವರು ಅತಿ ಹೆಚ್ಚು ಹುಳ್ಳಿಕಾಳನ್ನ ದಾನ ಮಾಡಿ. ಮತ್ತೆ ಗಣೇಶನ ಆರಾಧನೆ ಮಾಡೋದು ತುಂಬಾ ಉತ್ತಮ ಅಂತ ಹೇಳ್ತೀನಿ. ಪ್ರತಿ ಬುಧವಾರಗಳ ಕಾಲ ನೀವು ಗಣೇಶನ ಆರಾಧನೆ ಮಾಡಿ. ಅದರಲ್ಲಿ ಯಮಗಂಡ ಕಾಲದಲ್ಲಿ ನೀವೇನಾದ್ರೂ ಶನಿವಾರದ ಬರೋಂಥ ಯಮಗಂಡ ಕಾಲದಲ್ಲಿ ನೀವು ಗಣೇಶನ ಪೂಜೆ ಗರ್ಕೆ ಇಟ್ಟು ಪೂಜೆ ಮಾಡಿದ್ರೆ ಇನ್ನು ಶುಭ ಫಲವನ್ನೇ ಕಾಣ್ತೀರಾ. ಗಣೇಶನ್ಗೊಂದು ಅಭಿಷೇಕ ಮಾಡಿಸೋವಂಥದ್ದು ಇರ್ಬೋದು, ಒಂದು ಗರ್ಕೆ ತಗೊಂಡೋಗಿ ಅರ್ಚನೆ ಮಾಡಿಸೋವಂಥದ್ದು, ಇದನ್ನ ಮಾಡ್ತಾ ಬಂದ್ರೆ ನಿಮ್ಗೆ ನಕ್ಷತ್ರಾಧಿಪತಿ ಏನಾದ್ರೂ ನಿಮ್ ವ್ಯಯಭಾವದಲ್ಲಿ ಕುತ್ಕೊಂಡ್ರೆ ಅದರಿಂದ ಆಗಂತ ಫಲಗಳು ಕಮ್ಮಿ ಇರುತ್ತೆ. ನೀವು ಹುಟ್ಟಿದಾಗ 12, 6, 8, 12ನೇ ಮನೇಲಿ ಇರೋದು, ಇವಾಗ ನಿಮ್ಗೆ ಎಲ್ಲಿದ್ದಾನೆ ಅಂತ ನೋಡ್ಕೊಂಡು ನೀವು ಅದಕ್ಕೆ ಪರಿಹಾರನ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಇದಿಷ್ಟು ಅಶ್ವಿನಿ ನಕ್ಷತ್ರದವರ ಮಾಡ್ಬೇಕಾದಂತ ಪರಿಹಾರಗಳು. ಇನ್ನು ನೆಕ್ಸ್ಟ್ ನಕ್ಷತ್ರ ಬಂದು ಭರಣಿ ನಕ್ಷತ್ರ. ಭರಣಿ ನಕ್ಷತ್ರ ಬಂದು ಅದು ಮೇಷರಾಶಿಯಲ್ಲೇ ಇರುತ್ತೆ. ಭರಣಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಶುಕ್ರ ಗ್ರಹ ಆಗಿರ್ತಾನೆ. ಭರಣಿ ನಕ್ಷತ್ರ ನಿಮ್ಗೆ ಬಂದು ಅದು ದಶ ಬಂದು 20 ವರ್ಷಗಳ ಕಾಲ ನಡೆಯುತ್ತೆ, ಶುಕ್ರ ದಶ. ನಿಮ್ಗೇನಾದ್ರೂ ನಕ್ಷತ್ರಾಧಿಪತಿ ಏನಾದ್ರೂ 6, 12, 8ರಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ ನೀವು. ಭರಣಿ ನಕ್ಷತ್ರ ಬಂದು ಮನುಷ್ಯ ಗಣ ಆಗಿರುತ್ತೆ. ಅದ್ರಲ್ಲಿ ಬರೋಂಥ ಅಕ್ಷರಗಳು ಬಂದು ಲಾ, ಲಿ, ಲೋ, ಚೆ ಆಗಿರುತ್ತೆ ಅಕ್ಷರಗಳು. ನೀವು ಇದಕ್ಕೆ ಅಧಿಪತಿ ಶುಕ್ರ ಗ್ರಹನೇ ಆಗಿರ್ತಾನೆ. ನೀವು ಯಾವ ನಕ್ಷತ್ರದಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಂತಂದ್ರೆ ಕೃತಿಕಾ, ಉತ್ತರಾಷಾಢ ನಕ್ಷತ್ರದಲ್ಲಿ ಯಾವ್ದೊಂದಾದ್ರೂ ನೀವು ತುಂಬಾ 1000% ಬರುತ್ತೆ ಈ ನಕ್ಷತ್ರಗಳಲ್ಲಿ ಕೆಲಸ ಮಾಡ್ತಾ ಬಂದಾಗ. ನೀವು ಯಾವಾಗ ಅದಕ್ಕೆ ಸೂರ್ಯ ಅಧಿಪತಿ ಆಗಿರ್ತಾನೆ. ನೀವು ಆದಷ್ಟು ಈ ಕೆಲಸಗಳನ್ನ ಇದ್ರಲ್ಲಿ ಮಾಡಿ. ಮತ್ತೆ ನೀವು ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರಗಳಲ್ಲೂ ಸಹ ಕೆಲಸ ಕಾರ್ಯಗಳನ್ನ ಮಾಡ್ಬೋದು. ಅತಿ ಹೆಚ್ಚು ಅಂತಂದ್ರೆ ನೀವು ಆದಷ್ಟು ನೀವು ಕೃತಿಕಾ, ಉತ್ತರಾಷಾಢ ನಕ್ಷತ್ರನೇ
ನೀವು ತುಂಬಾ ಪಾಲಿಸ್ತಾ ಬರೋದು ತುಂಬಾ ಉತ್ತಮ ಅಂತಾನೆ ಹೇಳ್ತೀನಿ. ನೀವು ಯಾವುದೇ ಏನೇ ಒಂದು ತರೋ ಅಂಥದ್ದು, ಒಂದು ಕೆಲಸ ಮಾಡೋ ಅಂಥದ್ದು, ಯಾರಿಗಾದ್ರೂ ಏನಾದ್ರೂ ಕೊಡ್ಬೇಕು ಅಂತಂದ್ರೆ ಆದಷ್ಟು ಈ ನಕ್ಷತ್ರಗಳನ್ನ ಬಳಸೋದು ಉತ್ತಮ ಅಂತಾನೆ ಹೇಳ್ತೀನಿ. ನೀವು ಏನಪ್ಪಾ ನಿಮ್ಗೇನಾದ್ರೂ ಈ ನಕ್ಷತ್ರ ಬಂದು ಅಂದ್ರೆ ಶುಕ್ರ ಗ್ರಹ ಬಂದು ನಿಮ್ಗೆ 6, 8, 12ನೇ ಮನೆಯಲ್ಲಿ ಏನಾದ್ರೂ ಕೂತ್ಕೊಂಡಂದ್ರೆ ನಿಮ್ಗೆ ಹೆಂಗೆ ಅಂತಂದ್ರೆ 12ನೇ ಮನೆಯಲ್ಲಿ ಕೂತ್ಕೊಂಡ್ರೆ ವಿಪರೀತ ಖರ್ಚುಗಳಾಗುತ್ತೆ. ಹೆಂಗೆ ಅಂದ್ರೆ ನಿಮ್ಗೆ ಅನ್ಕೊಂಡೇ ಇರಲ್ಲ ಅಷ್ಟೊಂದು ಖರ್ಚುಗಳು ಜಾಸ್ತಿ ಇರುತ್ತೆ. ಅದೇ 6ನೇ ಮನೆಯಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಅವಮಾನಗಳು ಜಾಸ್ತಿ ಇರುತ್ತೆ. 8ನೇ ಮನೆಯಲ್ಲಿ ಕೂತ್ಕೊಂಡ್ರೆ ಹೆಲ್ತ್ಗೆ ಅಂದ್ರೆ ಬೇಗ ಶುಗರ್ ಬರೋ ಅಂಥದ್ದು ಇರುತ್ತೆ. ಈ ತರ ಇರುತ್ತೆ. ನಿಮ್ಗಿಲ್ಲ ಒಳ್ಳೆ ಮನೆಯಲ್ಲಿ ಕೂತ್ಕೊಂಡು ದಶಾಭುಕ್ತಿಗಳು ನಡೆದಾಗ ತುಂಬಾ ಶುಭ ಫಲವನ್ನ ಕಾಣ್ತೀರಾ ಶುಕ್ರ ದಶೆಯಲ್ಲಿ. ಆದ್ರೆ ವ್ಯಯಭಾಗದಲ್ಲಿ ಕೂತ್ಕೊಂಡು ಏನಾದ್ರೂ ದಶಾಭುಕ್ತಿ ನಡೀತು ಅಂದ್ರೆ ತುಂಬಾ ಇದರಿಂದ ಕೆಡ್ಕನ್ನ ನೋಡ್ತೀರಿ ನೀವು. ಆದಷ್ಟು ನೀವು ಇದಕ್ ಪರಿಹಾರ ಏನಪ್ಪಾ ಮಾಡ್ಕೋಬೇಕು ಅಂದ್ರೆ ಯಥೇಚ್ಛವಾಗಿ ಏನಾದ್ರೂ 6, 8, 12ನೇ ಮನೆಯಲ್ಲಿ ಇದ್ದಾಗ ಅದರ ದಶಾಭುಕ್ತಿಗಳು ನಡೆದಾಗ ಬಿಳಿ ಅವರೆಕಾಳನ್ನ ಆದಷ್ಟು ಪ್ರತಿ ಶುಕ್ರವಾರ ಒಂದೊಂದು ಇಡೀ ಬಿಳಿ ಅವರೆಕಾಳನ್ನ ನೀವು ದೇವ್ರ ಮನೆಯಲ್ಲಿ ಇಟ್ಟು ಪ್ರತಿ ಶುಕ್ರವಾರ ಅದನ್ನ ಒಂದೊಂದು 5 ಇಡಿ 6 ಇಡಿ ಅದನ್ನ ಇಟ್ಟು ಒಂದ್ ಬಟ್ಲಲ್ಲಿ ಇಟ್ಟು ಪ್ರತಿ ದಿನ ಅದನ್ನ ಮುಟ್ಟಿ ನಮಸ್ಕಾರ ಮಾಡಿ ಪೂಜೆ ಮಾಡ್ಬೇಕಾಗತ್ತೆ. ಅದು ಒಂದು ತಿಂಗಳು ಕಳೆದ ನಂತರ ಅದನ್ನ ತಗೊಂಡೋಗಿ ಒಂದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ದಾನ ಕೊಡ್ಬೇಕು. ಇಲ್ಲ ಯಾರಾದ್ರೂ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀನಿ ಅಂತವ್ರು ಕೂಡ ಕೊಡ್ಬೋದು ನೀವು ಈ ಬಿಳಿ ಅವರೆಕಾಳನ್ನ. ಜೊತೆಗೆ ಬಿಳಿ ತಾವರೆ ಹೂವನ್ನ ಕೂಡ ನೀವು ಲಕ್ಷ್ಮೀ ದೇವಸ್ಥಾನಕ್ಕೆ ಕೊಟ್ರೆ ಇದರಿಂದ ತುಂಬಾ ಒಳ್ಳೇದಾಗುತ್ತೆ. ಇದು ಬಂದು ನಿಮ್ಗೆ ಪ್ರತಿ ಶುಕ್ರವಾರ ಮಾಡ್ತಾ ಬಂದಷ್ಟು ನಿಮ್ಗೆ ಶುಭವನ್ನ ಕಾಣ್ತೀರಾ. ಬಿಳಿ ಕಲ್ ಸಕ್ಕರೆನ ದಾನ ಮಾಡ್ತಾ ಬನ್ನಿ ದೇವಸ್ಥಾನಗಳಲ್ಲಿ. ಬಿಳಿ ಕಲ್ ಸಕ್ಕರೆನ ದೇವರಿಗೆ ನೈವೇದ್ಯ ಮಹಾಲಕ್ಷ್ಮಿಗೆ ಇಟ್ಟು ಮನೇಲಿ ಪೂಜೆ ಮಾಡ್ತಾ ಬನ್ನಿ. ಅವಾಗ ಶುಕ್ರದ ನಿಮ್ಗೆ ಏನಾದ್ರೂ 6, 8, 12ನೇ ಮನೆಯಲ್ಲಿದ್ದಾಗ ಅದರಿಂದ ಆಗುವಂತ ದುಷ್ಪರಿಣಾಮಗಳು ತುಂಬಾ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇದಿಷ್ಟು ಬಂದು ಭರಣಿ ನಕ್ಷತ್ರದ ಫಲಗಳಾಗಿರುತ್ತೆ. ಇದೇ ಮೇಷ ರಾಶಿಯಲ್ಲಿ ಕೃತಿಕಾ ನಕ್ಷತ್ರ ಒಂದಿರುತ್ತೆ. ಕೃತಿಕಾ ನಕ್ಷತ್ರ ಬಂದು ಅದಕ್ಕೆ ಅಧಿಪತಿ ಬಂದು ಸೂರ್ಯ ಗ್ರಹನೇ ಆಗಿರ್ತಾನೆ. ಅದು ಬಂದು ಆ ಅಕ್ಷರದಿಂದ ಬಂದಿರುತ್ತೆ. ರಾಕ್ಷಸ ಗಣ ಆಗುತ್ತೆ ನಿಮ್ಗೆ. ಇದೇನಪ್ಪಾ ಅಂತಂದ್ರೆ ಇದು ಅಷ್ಟೇ ನಿಮ್ಗೆ ಯಾವಾಗ ಕೃತಿಕಾ ನಕ್ಷತ್ರ ಅಂದ್ರೆ ಅದಕ್ಕೆ ಅಧಿಪತಿ ರವಿಗ್ರಹ ನಿಮ್ಗೆ ಏನಾದ್ರೂ ಯಾವ ಮನೆಯಲ್ಲಿ ಇರ್ತಾನೆ ಅಂತ ನೋಡ್ಕೊಬೇಕು. ಇದ್ರಲ್ಲಿ ಬರೀ ಒಂದೇ ಪಾದ ಬರುತ್ತೆ ನಿಮ್ಗೆ ಮೇಷರಾಶಿಯಲ್ಲಿ. ನಿಮ್ಗೆ ಇದ್ರ ದಶ ಬಂದು ನೀವು ಹೇಗೆಪ್ಪ ಇರುತ್ತೆ ಅಂದ್ರೆ ಸಂಪೂರ್ಣ ದಶ ಏನಾದ್ರು 1ನೇ ಪಾದದಲ್ಲಿ ಅಂದ್ರೆ ಪೂರ್ಣ ದಶ ನಿಮ್ಗೆ ನಡೆಯುತ್ತೆ. ಇಲ್ಲ ನಿಮ್ಗೆ ಏನಾದ್ರು 2ನೇ ಪಾದ 3ನೇ ಪಾದ ಅಂದ್ರೆ ಅದು ನಿಮ್ಗೆ ವೃಷಭ ರಾಶಿಗೆ ಹೋಗ್ಬಿಡುತ್ತೆ. ಈ ಮೇಷ ರಾಶಿಯಲ್ಲಿ ಕೃತಿಕಾ ನಕ್ಷತ್ರದವರು ಯಾವ ನಕ್ಷತ್ರನ ನೀವು ಅತಿ ಹೆಚ್ಚು ಮಾಡ್ಬೇಕು ಅಂತಂದ್ರೆ ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರ. ಕೃತಿಕಾ ನಕ್ಷತ್ರದವರು ಆದಷ್ಟು ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರದಲ್ಲಿ ನೀವು ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡೋದ್ರಿಂದ ತುಂಬಾ ಶುಭ ಫಲವನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು. ಆದಷ್ಟು ಇದರಿಂದ ಏನಾದ್ರೂ ತರುವಂಥದ್ದು ಏನಾದ್ರೂ ಮಾಡೋ ಅಂಥದ್ದು ಮಾಡಿದ್ರೆ ತುಂಬಾ ಒಳ್ಳೇದು. ಇದೇನಾದ್ರೂ ನಿಮ್ಗೆ 6, 8, 12ನೇ ಮನೆಯಲ್ಲಿ ಕೂತ್ಕೊಂಡಾಗ ನೀವು ಯಥೇಚ್ಛವಾಗಿ ಗೋಧಿಯನ್ನ ದಾನ ಮಾಡ್ತಾ ಬನ್ನಿ. ಎಕ್ಕದ ಹೂವಿಂದ ಪೂಜೆ ಮಾಡ್ತಾ ಬನ್ನಿ. ಎಕ್ಕದ ಹೂವನ್ನ ಮನೆಯಲ್ಲಿ ಇಟ್ಟು ಪೂಜೆ ಆರಾಧನೆ ಮಾಡ್ತಾ ಬನ್ನಿ. ಅವಾಗ ನಿಮ್ಗೆ ಇದರಿಂದ ಏನೇ ಅಶುಭ ಫಲಗಳಿದ್ರು ಆದಷ್ಟು ಕಡಿಮೆ ಆಗತ್ತೆ. ಅದ್ರಲ್ಲಿ ನಿಮ್ಗೆ ಏನಾದ್ರೂ ಒಳ್ಳೆ ಉತ್ತಮ ಜಾಗದಲ್ಲಿದ್ರೆ ಒಂದು ಆರೆಂಜ್ ಕಲರ್ ಕರವಸ್ತ್ರ ಅಂದ್ರೆ ಕರ್ಚಿಪ್ನ ನಿಮ್ ಜೊತೆಯಲ್ಲಿ ಇಟ್ಕೊಂಡ್ರೆ ಇನ್ನೂ ತುಂಬಾ ಒಳ್ಳೇದಾಗತ್ತೆ. ಇದಿಷ್ಟು ಬಂದು ಮೇಷ ರಾಶಿಯಲ್ಲಿ ಇರುವಂತ ನಕ್ಷತ್ರಗಳು. ನಿಮ್ಗೆ ಅಶ್ವಿನಿ, ಭರಣಿ, ಕೃತಿಕಾ ಈ 3 ನಕ್ಷತ್ರದ ಬಗ್ಗೆ ನಿಮ್ಗೆ ಹೇಳಿದೀನಿ. ಈ 3 ನಕ್ಷತ್ರಕ್ಕೆ ಏನಾದ್ರೂ ನಿಮ್ಗೆ ಅನುಗುಣವಾಗಿ ಬ್ರಾಸ್ಲೆಟ್ ಬೇಕು ಅಂತಂದ್ರೆ ಈ ನಂಬರ್ಗೆ ಸಂಪರ್ಕಿಸಿ. ಈ 3 ನಕ್ಷತ್ರಕ್ಕೂ ನೀವು ಬ್ರಾಸ್ಲೆಟ್ಗಳನ್ನ ಹಾಕೊಂಡಲ್ಲಿ ತುಂಬಾ ಶುಭ ಫಲವನ್ನ ಕಾಣ್ಬೋದು ಅಂತಾನೆ ಹೇಳ್ತೀನಿ. ಇದಿಷ್ಟು ಬಂದು ಮೇಷ ರಾಶಿಯಲ್ಲಿ ಬಂದಂತ ನಕ್ಷತ್ರಗಳು.